ರೇಣುಕಾಸ್ವಾಮಿಯ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೇಣುಕಾಸ್ವಾಮಿ ಅಮಾಯಕ ಬಡಪಾಯಿ, ಆತನ ಪಾಡಿಗೆ ಆತ ಇದ್ದ, ಆತನ ಮೇಲೆ ಡಿ ಗ್ಯಾಂಗ್ ಹಲ್ಲೆ ಮಾಡಿ ಸಾಯಿಸಿದೆ ಅನ್ನುವಂತಹ ವಿಚಾರ ಒಂದು ಕಡೆ. ಮತ್ತೊಂದು ಕಡೆ ರೇಣುಕಾಸ್ವಾಮಿ ನೀವಂದುಕೊಂಡಷ್ಟು ಅಮಾಯಕ ಅಲ್ಲ, ಆತ ಇದೇ ರೀತಿಯ ಅಶ್ಲೀಲ ಮೆಸೇಜನ್ನು ಹಲವರಿಗೆ ಮಾಡಿದ್ದ, ಅದರಲ್ಲಿ ನಾನೂ ಕೂಡ ಒಬ್ಳು ಅಂಥೇಳಿ ಚಿತ್ರಾಲ್ ಹೇಳ್ಕೊಂಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಬ್ಲಿಕ್ ಟಿವಿಯ ಜೊತೆಗೆ ಚಿತ್ರಾಲ್ ರಂಗಸ್ವಾಮಿ ಅವರು ಮಾತನಾಡಿದ್ರು. ಗೌತಮ್ ಹೆಸರಿನ ಫೇಕ್ ಅಕೌಂಟ್ನಿಂದ ಅಶ್ಲೀಲ ಸಂದೇಶವನ್ನು ಆತ ಮಾಡ್ತಿದ್ದಂತೆ. ಅಂದರೆ ರೇಣುಕಾಸ್ವಾಮಿ, ನಾನು ಪಬ್ಲಿಸಿಟಿಗೋಸ್ಕರ ಸುಳ್ಳನ್ನು ಹೇಳಬೇಕಿಲ್ಲ, ಅನುಮಾನ ಇದ್ದವರು ಮೊಬೈಲ್ ಕೊಡ್ತೀನಿ, ಚೆಕ್ ಮಾಡ್ಕೊಳ್ಬಹುದು, ನೆಗೆಟಿವ್ ಕಮೆಂಟ್ ನೆಗೆಟಿವ್ ಮೆಸೇಜ್ ಯಾರೂ ಮಾಡಬಾರ್ದು ಅಂತ ಹೇಳಿದರು. ಮಾರ್ಚ್ನಲ್ಲಿ ಬಸವೇಶ್ವರ ನಗರ ಠಾಣೆಯ ಸೈಬರ್ ಕ್ರೈಮ್ಗೆ 2 ದೂರು ಹೋಗಿದೆ. ಇದೇ ಖಾತೆಯ ವಿರುದ್ಧ ಅಂಥೇಳಿ ಸೀರಿಯಸ್ ಆಗಿ ಆಕ್ಷನ್ ತೆಗೆದುಕೊಂಡ್ರೆ ಈ ಒಂದು ಇನ್ಸಿಡೆಂಟ್ ನಡೀತಾ ಇರಲಿಲ್ಲ ಅಂತ ಕೂಡ ಚಿತ್ರನಟಿ ಚಿತ್ರಾಲ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸರ್, ಬ್ಲಾಕ್ ಲಿಸ್ಟಲ್ಲಿ ಇರೋದು ಸತ್ಯ ಸರ್. ಆ್ಯಂಡ್ ಯಾರ್ಯಾರು ಅದನ್ನು ನಾನು ಪಬ್ಲಿಸಿಟಿಗೆ ಯೂಸ್ ಮಾಡ್ಕೋತಾ ಇದ್ದೀನಿ ಅಥವಾ ಇನ್ನೊಂದು ಸುಳ್ಳು ಹೇಳ್ತಾ ಇದ್ದೀನಿ ಅಂತ ಅನ್ಕೊಳ್ಳೋರು, ನಾನು ನನ್ನ ಫೋನ್ನ ಕೊಡ್ತೀನಿ, ನೀವು ಆ ಒಂದು ಅಕೌಂಟ್ ಮೇಲೆ ಕಂಪ್ಲೇಂಟ್ ಕೊಟ್ಟು ಚೆಕ್ ಮಾಡಿಸ್ಬೋದಲ್ಲ ಸರ್, ನನಗೆ ಬಂದಿತ್ತ ಮೆಸೇಜಸ್ ಇಲ್ವಾ ಅಂತ. ದಟ್ಸ್ ಆಲ್. ಘಟನೆ ಮೋಸ್ಟ್ಲಿ ಫೆಬ್ ಅಥವಾ ಮಾರ್ಚಲ್ಲಿ ಆಗಿರ್ಬೋದು, ಯಾಕಂದರೆ ನಾನು ಹಿಂಗೆ ಸ್ಕ್ರಾಲ್ ಮಾಡಿದಾಗ ಕೆಳಗಡೆ ಇತ್ತು ಅದು ಲಿಸ್ಟಲ್ಲಿ. ಸೊ ಹಾಗಾಗಿ ಲಾಂಗ್ ಬ್ಯಾಕ್ ಬ್ಲಾಕ್ ಮಾಡಿರ್ತೀನಿ ಅನಿಸುತ್ತೆ. ಮಾಡಬಾರ್ದು ಸರ್, ಯಾರೂ ನೆಗೆಟಿವ್ ಕಮೆಂಟ್ಸು ನೆಗೆಟಿವ್ ಮೆಸೇಜಸ್ ಮಾಡಬಾರ್ದು. ಹಂಗನ್ಬಿಟ್ಟು ನಾವು ಎಲ್ರಿಗೂ ಇಷ್ಟ ಆಗಬೇಕಾ, ನಾವು ಹಾಕೋಂಥ ರೀಲ್ ಎಲ್ರಿಗೂ ಇಷ್ಟ ಆಗಬೇಕಾ, ಅದು ನಾನು ಹೇಳ್ತಿಲ್ಲ. ಈಗ ಎಷ್ಟೊಂದು ನಾನೇ ಸ್ಕ್ರಾಲಲ್ಲಿ ನೋಡ್ತಿರ್ಬೇಕಾದ್ರೆ ಎಷ್ಟೊಂದು ರೀಲ್ಸ್ ನನಗೆ ಇಷ್ಟ ಆಗಲ್ಲ. ಏನಪ್ಪ ಈ ಥರ ಕ್ರಿಂಜ್. ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಲಾಕ್ ಆಗಿ 1 ವಾರದ ಬಳಿಕ ಚಿತ್ರರಂಗದ ಹಲವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದ್ದಾರೆ. ಅದರಲ್ಲಿ ನಟಿ ಕಾರುಣ್ಯರಾಮ್ ಕೂಡ ಒಬ್ಬರು. ಕೊಲೆ ಕೇಸ್ನಲ್ಲಿ ದರ್ಶನ್ ಜೈಲು ಸೇರಿರುವ ಬಗ್ಗೆ ನಟಿ ಕಾರುಣ್ಯರಾಮ್ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ್ದಾರೆ. ದರ್ಶನ್ ಸರ್ ತುಂಬಾ ಒಳ್ಳೆ ವ್ಯಕ್ತಿ, ನಿರಪರಾಧಿಯಾಗಿ ಆಚೆ ಬರಲಿ, ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಬೇಕು, ತನಿಖೆ ನಡೀತಾ ಇದೆ, ಕಾನೂನಿನ ರೀತಿಯಲ್ಲಿ ತೀರ್ಮಾನ ಆಗುತ್ತೆ ಅಂತ ಹೇಳಿದ್ದಾರೆ. ನಮ್ಮ ಜೊತೆ ನಟಿ ಕಾರುಣ್ಯರಾಮ್ ಅವರಿದ್ದಾರೆ. ಮೊದಲನೇದಾಗಿ ಮೇಡಮ್, ಈಗ ಪ್ರಸಕ್ತ ವಿದ್ಯಮಾನದಲ್ಲಿ ಎಲ್ಲ ಘಟನೆಯನ್ನು ನೋಡ್ತಾ ಇದ್ದೀರಾ. ದರ್ಶನ್ ಅವರು ಕೊಲೆ ಕೇಸ್ನಲ್ಲಿ ಈಗ ಆರೋಪಿ ಸ್ಥಾನದಲ್ಲಿ ನಿಂತಿದ್ದಾರೆ. ಈ ಒಂದು ಪ್ರಸಕ್ತ ಘಟನೆಗಳ ಬಗ್ಗೆ ಏನು ಹೇಳ್ತೀರಾ ಮೇಡಮ್? ಅದನ್ನು ನೀವೇ ಹೇಳಿದ್ರಿ ಇವಾಗ ಆರೋಪಿ ಅಂತ. ಸೊ ಅಪರಾಧಿ ಅಲ್ಲ, ಅದನ್ನು ಕೋರ್ಟ್ ಡಿಸೈಡ್ ಮಾಡಬೇಕು. ಸೊ ಏನಾಗಿದೆ, ಇಟ್ ಈಸ್ ಅನ್ಫಾರ್ಚುನೇಟ್ ಆ್ಯಂಡ್ ಬೀಯಿಂಗ್ ಬಿಗ್ ಫ್ಯಾನ್ ಆಫ್ ಡಿ ಬಾಸ್ ಸರ್. ಯಾಕಂದರೆ ಅವ್ರು ನನಗೆ ಗೊತ್ತಿರೋಂಗೆ ತುಂಬ ಒಳ್ಳೆ ವ್ಯಕ್ತಿ ಆ್ಯಂಡ್ ತುಂಬ ಹೆಲ್ಪಿಂಗ್ ನೇಚರ್ ಇದ್ದಾರೆ. ಆ್ಯಂಡ್ ಇವರು ಯಾರು ರೇಣುಕಾಸ್ವಾಮಿ ಅವ್ರಿಗೆ ಏನು ಅದು ಅನ್ಯಾಯ ಆಗಿದೆ, ಡೆಫಿನೆಟ್ಲಿ ಅವ್ರಿಗೂ ಕೂಡ ಜಸ್ಟಿಸ್ ಸಿಗಬೇಕು. ಆ್ಯಂಡ್ ನಮ್ಮ ಇಂಡಿಯನ್ ಜುಡಿಷರಿ ಸಿಸ್ಟಮ್ಮು ಅದ್ರ ಪ್ರಕಾರ ವರ್ಕ್ ಮಾಡ್ತಾ ಇದೆ. ಸೊ ನನಗೆ ಅದ್ರ ಮೇಲೆ ತುಂಬ ಭರವಸೆ ಇದೆ. ಸೊ ದೇ ವಿಲ್ ಡೂ ದೇರ್ ವರ್ಕ್ ಪ್ರಾಪರ್ಲಿ ಆ್ಯಂಡ್ ಲೆಟ್ಸ್ ವೆಯ್ಟ್ ಫಾರ್ ದ ರಿಸಲ್ಟ್. ಸೊ ಎಲ್ಲರೂ ವೆಯ್ಟ್ ಮಾಡೋಣ, ನಾವಾಗಲಿ ನೀವಾಗಲಿ ಯಾವುದೇ ಏನು ಸ್ಟೇಟ್ಮೆಂಟ್ ಇಲ್ಲ ಡಿಸ್ಕಷನ್ ಮಾಡೋದ್ರಿಂದ ಸೊ ನೋ ಯೂಸ್ ಎಂಡ್ ಆಫ್ ದ ಡೇ. ಬಿಕಾಸ್ ಪೊಲೀಸ್ ಅಧಿಕಾರಿಗಳೆಲ್ಲ ಅವ್ರ ಕೆಲಸ ಅವ್ರು ಮಾಡ್ತಿದ್ದಾರೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ದರ್ಶನ್ ಸರ್ ಕೂಡ ತುಂಬ ಪೇಷನ್ಸಾಗಿ ಕೋಆಪ್ರೇಟ್ ಮಾಡಿ ಅದಕ್ಕೆ ತನಿಖೆಯಲ್ಲಿ ಅವರು ಕೂಡ ಪ್ರತಿಯೊಂದು ಇದು ಮಾಡ್ತಾರೆ, ನಾವು ಮೀಡಿಯಾದಲ್ಲಿ ನೋಡಿರೋ ಪ್ರಕಾರ. ಸೊ ನಮ್ಮೆಲ್ಲರ ಏನು ಆಶಯ ಅಂತಂದರೆ ಅವರು ನಿರಪರಾಧಿಯಾಗಿ ಹೊರಗಡೆ ಬರಲಿ ಅನ್ನೋದೇ ನಮ್ಮೆಲ್ಲರ ಆಶೆ.